ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಹೊಸಕೆರೆಹಳ್ಳಿ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಬೈಕ್ ಹಾಗೂ ಬಸ್ಗಳ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಇದೇ ಸಂದರ್ಭದಲ್ಲಿ 2023ರ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡು ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡರು. ಇವತ್ತು ನಮ್ಮ ಅಧ್ಯಕ್ಷರಾಗಿ ಡಿ.ಕೆ. ಹರಿಪ್ರಸಾದ್ ಅವರು ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕಾರ್ಯಕರ್ತರು ಅಧ್ಯಕ್ಷ ಆಗ್ತಾ ಇರೋದು ನಮಗೆ ಭಾರಿ ಖುಷಿ. ಯಾಕಂದ್ರೆ ಹರಿಪ್ರಸಾದ್ ಅವರು ಬೆಂಗಳೂರು ಸೌತ್ ನಿಂತ್ಕೊಂಡಾಗಿದ್ದ ನಮ್ಮ ಒಡನಾಟ ಮತ್ತೆ ಪದ್ಮನಾಭ ಅಸೆಂಬ್ಲಿಲಿ ಏನೇ ಕೆಲಸ ಮಾಡಿದ್ರು ಪಕ್ಷದ ಸಂಘಟನೆ, ಶಿಸ್ತು ಮತ್ತೆ ಸಂಯಮ ಅವ್ರನ್ನ ನೋಡಿ ಕಲ್ತ್ಕೋಬೇಕು. ಮತ್ತೆ ಪಕ್ಷದ ಕಾರ್ಯಕರ್ತರು ಈಗ ನೋಡಿ ಬರೀ ದುಡ್ಡಿರೋರು ಅಥವಾ ಇದಿರೋರು ಯಾರೋ ಜಾತಿ ನೋಡಿ ಅವ್ರು ಮಾಡಲ್ಲ. ಪಕ್ಷಕ್ಕೆ ಏನ್ ಕೆಲಸ ಮಾಡ್ತೀರಾ, ಪಕ್ಷದಲ್ಲಿ ಏನ್ ಕಮಿಟ್ಮೆಂಟ್ ಇದೆ ಅನ್ನೋ ವ್ಯಕ್ತಿ ಮತ್ತೆ ಪಕ್ಷದ ಕಮಿಟ್ಮೆಂಟ್ ಮಾಡಿರೋರು ಪಕ್ಷದ ಕಾರ್ಯಕರ್ತರಿಗೆ ಆಗ್ಬೇಕು ಅಂತ ಏಕೈಕ ಧ್ವನಿಯಾಗಿ ನಿಂತ್ಕೊಂಡು ಪಕ್ಷದ ಬಗ್ಗೆ ಮಾತಾಡೋ ವ್ಯಕ್ತಿ ಅಧ್ಯಕ್ಷ ಆಗ್ತಾ ಇರೋದಕ್ಕೆ ಭಾರಿ ಖುಷಿ ಇದೆ. ಜೊತೆಗೆ ನಮ್ಮ ಕ್ಯಾಂಡಿಡೇಟ್ ಆದ ರಘುನಾಥ್ ನಾಯ್ಡು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ಹೊಸಕೆರೆಹಳ್ಳಿ ಭಾಗ, ಇಟ್ಪಾಡ್ಗೋ ಭಾಗ, ಹೊಸಕೆರೆಹಳ್ಳಿ ವಾರ್ಡ್ ಅಧ್ಯಕ್ಷರಾಗಿ ಇಟ್ಪಾಡ್ಗೋ ಭಾಗ ಇಂದ ಎಲ್ಲಾನು ಕರ್ಕೊಂಡ್ ಬಂದು ನಾವೊಂದು 300 ಜನ ಬಂದಿದ್ದೀವಿ. ಇವತ್ತು ನೋಡ್ತಾ ಇದ್ದೀರಾ, ಇವತ್ತು ಇಂಥ ಕಾರ್ಯಕರ್ತರು ಉರುಪು ಹುಮ್ಮಸ್ಸು ನೀವು ನೋಡಿ ನಮಗೆ ಈಗ ಹರಿಪ್ರಸಾದ್ ಅವರು ನೆಕ್ಸ್ಟ್ ಮುಂಬರುವ ಎಲೆಕ್ಷನ್ 2028 ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರನ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಡಿ.ಕೆ. ಹರಿಪ್ರಸಾದ್ ಅವರಿಗೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಯಾಕಂತಂದ್ರೆ ಅವ್ರಿಗೆ ಯಾವುದೇ ಮಂತ್ರಿಗಿರಿ ಸ್ಥಾನಗಳನ್ನ ಕೊಡ್ತೀನಿ ಅಂದ್ರೂ ಸಹ ಅವರು ತಗೊಳ್ಳುವಂತ ಮನಸ್ಸು ಮಾಡ್ತಿರ್ಲಿಲ್ಲ. ಪಕ್ಷ ಸಂಘಟನೆ ಮತ್ತು ಪಕ್ಷಕ್ಕೆ ನ್ಯಾಯಯುತವಾಗಿ ನಿಯತ್ತಾಗಿ ಇರುವಂತ ಮನುಷ್ಯ. ಹಾಗಾಗಿ ನಮ್ಮಂತ ಎಷ್ಟೋ ಯುವಕರಿಗೆ ಅವರು ರೋಲ್ ಮಾಡೆಲ್. ಹಾಗಾಗಿ ಪದ್ಮನಾಭನಗರದಿಂದ ರಘುನಾಥ್ ನಾಯ್ಡು ಅವರ ಆಮೇಲೆ ನಮ್ಮ ನವೀನಣ್ಣ ಅವರ ನೇತೃತ್ವದಲ್ಲಿ ನಾವು ಹಲವಾರು ಜನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ಇದೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸಮಾವೇಶ ಅನ್ನಿಸ್ತಾ ಇಲ್ಲ, ಒಂದು ದೊಡ್ಡ ಜಾತ್ರೆನೇ ನಡೀತಾ ಇರೋ ತರ ನಮಗೆ ಫೀಲ್ ಆಗ್ತಾ ಇದೆ. ಹೀಗೆ ಅವ್ರು ಒಳ್ಳೇದಾಗ್ಲಿ, ಅಧ್ಯಕ್ಷ ಸ್ಥಾನ ಬಹಳ ನಾಜೂಕಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ತಮ್ಮಲ್ಲಿ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅದನ್ನ ಸಂಕಲ್ಪ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ. ಅವರ ಆಡಳಿತ ಮೇರೆಗೆ 2028ಕ್ಕೆ ಕಾಂಗ್ರೆಸ್ ಪಕ್ಷನ ಮತ್ತೆ ಅಧಿಕಾರ ತರೋದು, 2029ಕ್ಕೆ ರಾಹುಲ್ ಗಾಂಧಿ ಅವರನ್ನ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಮಾಡೋದೇ ನಮ್ಮ ಸಂಕಲ್ಪ. ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.